ಕೆಟ್ಟು ನಿಲ್ಲುತ್ತಿರುವ ದಾಂಡೇಲಿ ಹೊನ್ನಾವರ ಡಕೋಟಾ ಬಸ್ ನಿನ್ನೆ ಜೊಯ್ಡಾ ತಾಲೂಕಿನ ನುಜ್ಜಿ, ಇಂದು ಪೊಟೋಳಿ, ನಾಳೆ ಎಲ್ಲಿ ಕೈಕೊಡಲಿದೆಯೋ ಶಿವನೇ ಬಲ್ಲ. ಶಕ್ತಿ ಯೋಜನೆ ಆರಂಭವಾದ ನಂತರ ರಾಜ್ಯದ ಸಾರಿಗೆ ಬಸ್ಸುಗಳ ಶಕ್ತಿ ಕುಂದಿದೆಯೇ ಅಥವಾ ಸರಿಯಾಗಿ ನಿರ್ವಹಣೆ ಮಾಡಲಾಗುತ್ತಿಲ್ಲವೇ ಎಂಬ ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗುತ್ತಿವೆ ಸಾರಿಗೆ ಬಸ್ಸುಗಳು. ಅಂದಹಾಗೆ ದಾಂಡೇಲಿ ಸಾರಿಗೆ ಘಟಕದಿಂದ ಪ್ರತಿದಿನ ಬೆಳಿಗ್ಗೆ ಹೊರಡುವ ದಾಂಡೇಲಿ ಹೊನ್ನಾವರ ಬಸ್ ಇತ್ತೀಚಿನ ಕೆಲವು ದಿನಗಳಿಂದ ಡಕೋಟಾ ಬಸ್ ಆಗಿ ಪರಿವರ್ತನೆಯಾಗುತ್ತಿರುವುದು ಪ್ರಯಾಣಿಕರ ಹಾಗೂ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ನಿನ್ನೆ ದಾಂಡೇಲಿಯಿಂದ ಬೆಳಿಗ್ಗೆ ಹೊರಟ ಈ ಬಸ್ ಜೊಯ್ಡಾ ತಾಲೂಕಿನ ನುಜ್ಜಿ ಹತ್ತಿರ ಕೈಕೊಟ್ಟಿದೆ. ಆ ಬಸ್ಸಿನ ಪ್ರಯಾಣಿಕರನ್ನು ಕೊಂಡೊಯ್ಯಲು ಸುಮಾರು 1 ಗಂಟೆಯ ನಂತರ ಬೇರೆ ಬಸ್ ಬಂದು ಆ ಮೂಲಕ ಹೋಗಬೇಕಾಯಿತು. ಇದು ನಿನ್ನೆ ಮಾತ್ರವಲ್ಲ, ಇಂದು ಕೂಡ ಅದೇ ಸ್ಥಿತಿ. ಇಂದು ಬುಧವಾರ ಬೆಳಿಗ್ಗೆ ದಾಂಡೇಲಿಯಿಂದ ಹೊರಟ ಈ ಬಸ್ ಜೊಯ್ಡಾ ತಾಲೂಕಿನ ಪೊಟೋಳಿ ಹತ್ತಿರ ಅಂದಾಜು 7 ಗಂಟೆ 45 ನಿಮಿಷಕ್ಕೆ ಕೈಕೊಟ್ಟು ರಸ್ತೆ ಬದಿಯಲ್ಲಿ ನಿಂತಿದೆ. 1 ಗಂಟೆಯ ನಂತರ ಮತ್ತೊಂದು ಬಸ್ಸನ್ನು ಕಳುಹಿಸಿ ಪ್ರಯಾಣಿಕರನ್ನು ಆ ಬಸ್ಸಿನಲ್ಲಿ ಕಳುಹಿಸಿಕೊಡಲಾಯಿತು. ಈ ಬಸ್ಸನ್ನು ಸಮರ್ಪಕ ನಿರ್ವಹಣೆ ಮತ್ತು ದುರಸ್ತಿ ಮಾಡದೇ ಇದ್ದಲ್ಲಿ ಈ ಬಸ್ಸಿನ ಪರಿಸ್ಥಿತಿ ಯಥಾಸ್ಥಿತಿ ಮುಂದುವರಿಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದರಿಂದ ಪ್ರಯಾಣಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತದೆ. ಇನ್ನು ಈ ರೀತಿಯ ಡಕೋಟಾ ಬಸ್ ಕಳುಹಿಸುವುದರಿಂದ ಏನಾದರೂ ಅವಘಡ ಸಂಭವಿಸಿದ್ದಲ್ಲಿ ಹೊಣೆ ಯಾರು ಎಂಬ ಪ್ರಶ್ನೆಯೂ ಚರ್ಚೆಯಲ್ಲಿದೆ. ದಾಂಡೇಲಿ ಸಾರಿಗೆ ಘಟಕದ ನೂತನ ವ್ಯವಸ್ಥಾಪಕರಾದ ಚೈತನ್ಯ ಅಗಲ್ಕಟ್ಟಿಯವರು ಸಮಸ್ಯೆಗೆ ತಡೆವರಿಯದೆ ಸ್ಪಂದಿಸುವ ಕ್ರಿಯಾಶೀಲ ಅಧಿಕಾರಿ ಎಂಬ ಜನಪ್ರಿಯತೆಗೆ ಪಾತ್ರರಾಗಿದ್ದು, ಈ ಬಸ್ಸಿನ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ತ್ವರಿತವಾಗಿ ಕೈಗೊಳ್ಳುತ್ತಾರೆ ಎಂಬ ಬಲವಾದ ನಂಬಿಕೆ ಸಾರ್ವಜನಿಕರದ್ದಾಗಿದೆ. ये बस में बताओ।